ಗೂಗಲ್ ನಿಮ್ಮ ಇನ್ಫಾರ್ಮೇಷನ್ ಅನ್ನು ಸ್ಟೋರ್ ಮಾಡ್ಬೋದು ಅಂತಂದರೆ ಇವಾಗ ನಿಮ್ಮ ಹೆಸರನ್ನು ಕೂಡ ಯೂಸ್ ಮಾಡ್ಬೋದು. ನೀವೇನಾದರೂ ಹೊಸ ಫೋನ್ ಪರ್ಚೇಸ್ ಮಾಡಿದ್ರಾ ಅಥವಾ ಯೂಟ್ಯೂಬ್, ಫ್ರೀಲ್ಯಾನ್ಸ್, ಗೇಮ್ಸ್, ಸ್ಟೂಡೆಂಟ್, ಬಿಸ್ನೆಸ್ ಈ ಥರದಕ್ಕಾಗಿ ನೀವು ಡೆಡಿಕೇಟೆಡ್ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಾ? ಓಕೆ, ರೀಸನ್ ಏನೇ ಇರಲಿ, ನೀವೇನಾದರೂ ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಜಿಮೇಲ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಯ್, ಟೆಕ್ ಇನ್ ಸೆಗಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ನಿಮಗೆ ಹ್ಯಾಂಡ್ ಕ್ಯಾಮಲ್ಲಿ ತೋರಿಸ್ತೇನೆ. ನನ್ನ ಹತ್ರ ಇವಾಗ 2 ಫೋನ್ ಇದೆ. ಒಂದರಲ್ಲಿ ಹೊಸ ಫೋನಲ್ಲಿ ಬರುವಂಥ ಇಂಟರ್ಫೇಸ್, ಇನ್ನೊಂದರಲ್ಲಿ ಆಲ್ರೆಡಿ ಜಿಮೇಲ್ ಇದ್ದರೆ ಯಾವ ರೀತಿ ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದಂತ. ಹೊಸ ಫೋನಲ್ಲಿ ನೀವು ಜಿಮೇಲ್ ಆ್ಯಪ್ ಓಪನ್ ಮಾಡಿದ ಮೇಲೆ ನಿಮಗೆ ಗಾಟ್ ಇಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಆ ಗಾಟ್ ಇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆ್ಯಡ್ ಅನ್ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜಿಮೇಲ್ ID ಪಾಸ್ವರ್ಡ್ ಗೊತ್ತಿದ್ದರೆ ನೀವು ಲಾಗಿನ್ ಕೂಡ ಮಾಡ್ಬೋದು, ಅಥವಾ ನೀವು ಹೊಸ ಜಿಮೇಲ್ ಅಕೌಂಟ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಟೇಕ್ ಮೀ ಟು ಜಿಮೇಲ್ ಅಂದರೆ ಆಲ್ರೆಡಿ ನೀವು ಜಿಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿದರೆ ಹೊಸ ಫೋನಲ್ಲಿ ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ನಿಮಗೆ ಇದೇ ಥರ ಇಂಟರ್ಫೇಸ್ ಬರುತ್ತೆ. ನೀವು ಟೇಕ್ ಮೀ ಟು ಜಿಮೇಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಆ್ಯಡ್ ಅನ್ ಇಮೇಲ್ ಅಡ್ರೆಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ಈ ಥರ ಇಂಟರ್ಫೇಸ್ ಬಂದಿದೆ, ಸೆಟಪ್ ಇಮೇಲ್ ಅಂತ. ಇವಾಗ ಇಲ್ಲಿ ನಮಗೆ ತುಂಬ ಆಪ್ಷನ್ ಶೋ ಆಗ್ತಿದೆ. ಇಮೇಲ್ ಅಕೌಂಟ್ ಟೈಪ್ ಚೂಸ್ ಮಾಡಲಿಕ್ಕೆ ನಮಗೆ ಇಲ್ಲಿ ಹೇಳುತ್ತೆ. ಸೊ ಇವಾಗ ನಾವು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಅದರಿಂದ ನಾವು ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಮಗಿಲ್ಲಿ ಸೈನ್ ಇನ್ ಪೇಜ್ ಇಂಟರ್ಫೇಸ್ ತೋರಿಸ್ತಾ ಇದೆ. ನಿಮಗಿಲ್ಲಿ ಇಮೇಲ್ ID ಗೊತ್ತಿದ್ರೆ ನೀವು ಲಾಗಿನ್ ಕೂಡ ಆಗ್ಬೋದು. ಆಲ್ರೆಡಿ ನಿಮ್ಮ ಹತ್ರ ಇಮೇಲ್ ID ಇದ್ರೆ ಅಥವಾ ಲಾಗಿನ್ ಆಗಬೇಕು ಅಂತಂದರೆ ನೀವು ಇಮೇಲ್ ಅವ್ರ ಫೋನ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಇವಾಗ ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಲ್ವ, ಅದರಿಂದ ನಾನು ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಫೋನಲ್ಲಿ ಆಲ್ರೆಡಿ ಜಿಮೇಲ್ ಅಕೌಂಟ್ ಇದ್ದವರು ಇನ್ನೊಂದು ಜಿಮೇಲ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಇವಾಗ ನೀವು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಇವಾಗ ಅಲ್ಲಿ ನೋಡ್ಬೋದು ಪ್ರೊಫೈಲ್ ಇದೆಯಲ್ವ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ತುಂಬಾ ಜಿಮೇಲ್ ಅಕೌಂಟ್ ಇದ್ದರೆ ನೀವು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸ್ಕ್ರೀನ್ ಲಾಕ್ ಹಾಕಿಬಿಟ್ಟು ಎಂಟರ್ ಆಗಿ, ಮತ್ತೆ ಇಲ್ಲಿ ಕೂಡ ಸೇಮ್ ಇಂಟರ್ಫೇಸ್ ಬಂದಿದೆ. ಸೊ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಫಾರ್ ಮೈ ಪರ್ಸನಲ್ ಯೂಸ್, ಫಾರ್ ವರ್ಕ್, ಮೈ ಬಿಸ್ನೆಸ್ ಅಂತ ಇದೆ. ಫಾರ್ ಮೈ ಪರ್ಸನಲ್ ಯೂಸ್ಗಾಗಿ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಪರ್ಸನಲ್ ಯೂಸ್ಗಾಗಿ, ಅದೇ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವರ್ಕ್ ಅಥವಾ ಬಿಸ್ನೆಸ್. ಡಿಫರೆನ್ಸ್ ಏನು ಅಂದರೆ, ಪರ್ಸನಲ್ ಯೂಸಲ್ಲಿ ನೀವು ಫ್ರೀಯಾಗಿ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅದೇ ವರ್ಕ್ ಆರ್ ಬಿಸ್ನೆಸ್ಸಲ್ಲಿ ನೀವು ಕಂಪ್ನಿ, ಸ್ಕೂಲ್, ಆರ್ಗನೈಜೇಷನ್ ಅವರು ನಿಮಗೆ ಜಿಮೇಲ್ ಅಕೌಂಟನ್ನು ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ನಿಮಗೆ ಕಸ್ಟಮ್ ಡೊಮೈನ್ ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ tulsidas@wipro.com, raju@abcschool.edu. ಓಕೆ, ಇವಾಗ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇವಾಗ ಇಲ್ಲಿ ವಿಡಿಯೋ ನೋಡಲಿಕ್ಕೆ ಬಂದವರು ಮೋಸ್ಟ್ ಆಫ್ ದ ವ್ಯೂವರ್ಸ್ ಪರ್ಸ್ನಲ್ ಯೂಸ್ಗಾಗಿನೇ ಕ್ರಿಯೇಟ್ ಮಾಡ್ತಾ ಇರ್ತೀರಾ. ಸೊ ಅದರಿಂದ ನಾನು ಪರ್ಸ್ನಲ್ಗಾಗಿನೇ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಪರ್ಸ್ನಲ್ ಯೂಸರ್ಗಾಗಿನೇ ನಾವು ಇವಾಗ ಅಕೌಂಟನ್ನು ಕ್ರಿಯೇಟ್ ಮಾಡೋಣ. ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಟರ್ವ್ಯೂವರ್ ನೇಮ್ ಇಂಟರ್ಫೇಸ್ ಬಂದಿದೆ. ಸೊ ಇಲ್ಲಿ ನಿಮ್ಮ ಫಸ್ಟ್ ನೇಮನ್ನು ಬರ್ಕೊಳ್ಳಿ. ಸೊ ನಂತರ ನೀವು ಸರ್ ನೇಮನ್ನು ಬರ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಸರ್ ನೇಮ್ ಆಪ್ಷನಲ್ ಆಗಿರುತ್ತೆ, ಆದರೆ ನೀವು ಸರ್ ನೇಮ್ ಕೊಡೋದ್ರಿಂದ ನೀವು ಇಮೇಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಕೌಂಟ್ ರಿಕವರಿ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಐಡೆಂಟಿಫಿಕೇಶನ್ ಇನ್ ಗೂಗಲ್ ಸರ್ವಿಸಲ್ಲಿ ಯೂಸ್ ಆಗುತ್ತೆ. ಸೊ ಇವಾಗ ನಿಮಗೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ನಿಮಗೆ ಬರ್ತಡೇ ಮತ್ತು ಜೆಂಡರನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲಾಗಿ ಇವಾಗ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪುರುಷರಾಗಿದ್ದರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಹಿಳೆಯರಾಗಿದ್ದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಇಲ್ಲಿ ನೋಡ್ಬೋದು ಚೂಸ್ ಯುವರ್ ಜಿಮೇಲ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 2 ಜಿಮೇಲ್ ID ಸಜೆಸ್ಟ್ ಆಗಿದೆ. ಇನ್ನೊಂದರಲ್ಲಿ ನೋಡ್ಬೋದು ಕ್ರಿಯೇಟ್ ಯುವರ್ ಓನ್ ಅಡ್ರೆಸ್ ಅಂತ ಇದೆ. ಕ್ರಿಯೇಟ್ ಯುವರ್ ಓನ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೀವು ನಿಮ್ಮ ಕಸ್ಟಮಾಗಿ ನಿಮ್ಮ ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಬೋದು. ಆದರೆ ನಿಮಗೆ ಈ ಒಂದು ಸಜೆಸ್ಟ್ ಆಗಿರುವಂಥ 2 ಐಡಿಯಾ ಬೇಕಿದ್ರೆ, ಇಷ್ಟ ಆದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಅಡ್ರೆಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಯಾಕಂತಂದರೆ ನಾನು ಕಸ್ಟಮಾಗಿ ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನಿಮಗೆ ಇಲ್ಲಿ ಬೇಕಾಗಿರುವಂಥ ಅಡ್ರೆಸ್ಸನ್ನು ಹಾಕಿಬಿಟ್ಟು ನೀವು ಐಡಿಯಾನ ಕ್ರಿಯೇಟ್ ಮಾಡ್ಬೋದು. ಅಂತಂದರೆ ಇವಾಗ ನಿಮ್ಮ ಹೆಸರನ್ನು ಕೂಡ ಯೂಸ್ ಮಾಡ್ಬೋದು. ಕೆಲವೊಂದು ಸಲ ಆಲ್ರೆಡಿ ಯೂಸ್ ಅಂತ ಬರುತ್ತೆ. ಸೊ ಅದರಿಂದ ನೀವು ನಂಬರನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಆಗುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನಮಗೆ ಕ್ರಿಯೇಟ್ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನೋ ಒಂದು ಇಂಟರ್ಫೇಸ್ ಬಂದಿದೆ. ಸೊ ಇವಾಗ ನೀವು ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ ಯಾವ ರೀತಿ ಇರಬೇಕಂತಂದರೆ ಮಿಕ್ಸ್ಚರ್ ಆಗಿರಬೇಕಾಗುತ್ತೆ. ಈ ಥರ ಆಗಿ ಲೆಟರ್, ನಂಬರ್ ಆ್ಯಂಡ್ ಸಿಂಬಲ್. ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಯಾವ ರೀತಿ ಇರಬೇಕಂತ ಇಲ್ಲಿ ತೋರಿಸ್ತೇನೆ, ನೋಡ್ಬೋದು. ಎಕ್ಸಾಂಪಲ್ @113. ನಂತರ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಇಲ್ಲಿ ನಮಗೆ ಆ್ಯಡ್ ಫೋನ್ ನಂಬರ್ ಅಂತ ಇದೆ. ಸೊ ನಮಗೆ ಫೋನ್ ನಂಬರನ್ನು ಆ್ಯಡ್ ಮಾಡಲಿಕ್ಕೆ ಹೇಳುತ್ತೆ. ಸೊ ಅದರಲ್ಲಿ ನಾವು ಮ್ಯಾನ್ಯುವಲ್ ಆಗಿ ಆ್ಯಡ್ ಮಾಡಲಿಕ್ಕೆ ಆಗಲ್ಲ. ಸೊ ಅಂತಂದರೆ ಇದು ನಮ್ಮ ಫೋನ್ ಡಿವೈಸ್ ಏನು ಮಾಡುತ್ತೆ ಅಂದರೆ, ಗೂಗಲ್ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡುತ್ತೆ ನಮ್ಮ ಮೊಬೈಲ್ನಲ್ಲಿರುವ ನಂಬರನ್ನು. ಸೊ ಅದರಿಂದ ಅದೇ ನಂಬರನ್ನು ತಗೊಳುತ್ತೆ. ಸೊ ಯಾವ ಸಿಮ್ಮಲ್ಲಿ ಆ್ಯಕ್ಟಿವ್ ಇರುತ್ತಲ್ಲ ನಂಬರ್, ಆ ಸಿಮ್ ಫೋನ್ ನಂಬರನ್ನು ತಗೊಳುತ್ತೆ. ಸೊ ಅದರಿಂದ ನಾವಿಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೋಡ್ಬೋದು ಎಸ್ ಐ ಎಮ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಗೂಗಲ್ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡುತ್ತೆ ನಿಮ್ಮ ನಂಬರ್. ಅದರಿಂದ ಅದು ಹೊಸ ಜಿಮೇಲ್ ID ಗೆ ಆ್ಯಡ್ ಆಗುತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದರೆ
ಫೋನ್ ನಂಬರ್ ಆ್ಯಡ್ ಆಗಲ್ಲ. ಎಸ್ ಐ ಮೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ಯಾಕಂತಂದರೆ ಪಾಸ್ವರ್ಡ್ ಮರ್ತೋದ್ರೆ ಅಥವಾ ಅಕೌಂಟ್ ರಿಕವರಿ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ. ಸೊ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಟರ್ಮ್ಸ್ ಆ್ಯಂಡ್ ಪ್ರೈವಸಿ ಅಂತ. ಸೊ ನಾನಿಲ್ಲಿ ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಏನಂತದ್ದು. ನೀವು ಗೂಗಲ್ನ ಟರ್ಮ್ಸ್ ಆಫ್ ಸರ್ವಿಸ್ ಮತ್ತು ಪ್ರೈವಸಿ ಪಾಲಿಸಿಯನ್ನು ಅಗ್ರಿ ಮಾಡಬೇಕಾಗುತ್ತೆ. ಗೂಗಲ್ ನಿಮ್ಮ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡುತ್ತೆ, ಲೈಕ್ ನೇಮ್, ಇಮೇಲ್, ಫೋನ್ ನಂಬರ್. ಗೂಗಲ್ ನಿಮ್ಮ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ನೀವು ಗೂಗಲ್ ಸರ್ವಿಸ್ ಮೇಲೆ ಆ್ಯಕ್ಟಿವ್ ಆಗಿರ್ತೀರಲ್ವಾ, ಲೈಕ್ ಯೂಟ್ಯೂಬ್, ಮ್ಯಾಪ್ಸ್ ಎಕ್ಸೆಟ್ರಾ. ಮತ್ತು ನಿಮ್ಮ ಡಿವೈಸ್ ID, IP ಅಡ್ರೆಸ್ಸನ್ನು ಟ್ರ್ಯಾಕ್ ಮಾಡುತ್ತೆ. ಬೇಸಿಕಲಿ ಗೂಗಲ್ ಹೇಳೋದೇನೆಂದರೆ, ನೀವು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದರೆ ನೀವು ಗೂಗಲ್ಗೆ ನಿಮ್ಮ ಮಾಹಿತಿಯನ್ನು ಪಾಲಿಸಿ ಪ್ರಕಾರ ಬಳಸಲು ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ. ಸಿಂಪಲಾಗಿ ಹೇಳೋದಾದರೆ ನಿಮ್ಮ ಡೇಟಾವನ್ನು ಯೂಸ್ ಮಾಡಿಬಿಟ್ಟು ಸರ್ವಿಸ್ ಇಂಪ್ರೂವ್ ಮಾಡ್ತಾರೆ ಮತ್ತು ಆ್ಯಡ್ಸ್ ಮುಖಾಂತರ ಅವರು ಹಣವನ್ನು ಮಾಡ್ಕೊಳ್ತಾರೆ. ಇವಾಗ ನಾನಿಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಹೊಸ ಇಮೇಲ್ ID ಕ್ರಿಯೇಟ್ ಆಗಿದೆ. ಸೊ ಇವಾಗ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ನಿಮಗೆ ಇವಾಗ ಅಲ್ಲಿ ID ತೋರಿಸ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಅಲ್ಲಿ ನಿಮಗೆ 0 ಮೆಸೇಜ್ ಇರುತ್ತೆ. ಇದು ಫ್ರೆಶ್ ಜಿಮೇಲ್ ID ಆಗಿರುತ್ತೆ. ಹೊಸ ಫೋನ್ ಯಾರ್ಯಾರ್ದೆಲ್ಲ ಇರುತ್ತಲ್ವಾ, ಸೊ ಅವರು ಟೇಕ್ ಮೀ ಟು ಜಿಮೇಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ IDಯನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆ, ನಾನು ಜಿಮೇಲನ್ನು ಅಥವಾ ಗೂಗಲ್ ಅಕೌಂಟನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತಲೂ ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋ ನೋಡ್ಬೇಕಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.